ಹಾಯ್ ಗೈಸ್, 2 ಮೀಟ್ರ್ ಸ್ಯಾರಿಲಿ ಯಾವ ಥರ ಡ್ರೆಸ್ ಕಟಿಂಗ್ ಮಾಡೋದಂತ ನೋಡ್ಕೊಬರೋಣ ಬನ್ನಿ. ಲೈನಿಂಗ್ ಇಟ್ಟು ಕಟ್ ಮಾಡ್ತಾಯಿದ್ದೀವಿ. ಸ್ಯಾರಿಲಿ ಡ್ರೆಸ್ ಸ್ಟಿಚ್ ಮಾಡಿದ್ರೂ ಚೆನ್ನಾಗಿರುತ್ತೆ. 2 ಕಡೆ ಭಾಗನೂ ಕಟ್ ಮಾಡ್ತಾಯಿದ್ದೀವಿ, ಫ್ರಂಟು ಬ್ಯಾಕು. ಇದೇ ಸ್ಯಾರಿ ನೋಡಿ ತಗೊಂಡಿರೋದು, ನಾನು ಸ್ಟಿಚ್ ಮಾಡೋದು. ಚೆನ್ನಾಗಿದೆ, ಲೈಟ್ ವೇಟಾಗಿ ಸ್ಯಾರಿ. ಡ್ರೆಸ್ಗೆ ಕ್ಯಾನ್ವಾಸ್ ಕಟ್ ಮಾಡ್ತಿರೋದು. ಲೈನಿಂಗ್ ಪೀಸ್ ಇಟ್ಟು ಕ್ಯಾನ್ವಾಸ್ನ ಮಾರ್ಕ್ ಮಾಡ್ತಿರೋದು ಅದರ ಅಳತೆಗೆ. ಹಂಗೇನೆ ಮೆಜರ್ಮೆಂಟ್ ಮಾಡಿ ಕಟ್ ಮಾಡೋರು ಇರ್ತಾರೆ. ಅಂದರೆ ಡ್ರೆಸ್ನ ತಗೊಂಡು ನಾವು ಆದರೆ ಮೆಜರ್ಮೆಂಟಿಗೆ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಮಗೆ ಕ್ಯಾನ್ವಾಸ್ ಹಾಕಿದ್ರೆ ಡ್ರೆಸ್ಸು ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ, ಮೇಲ್ಗಡೆ ಎತ್ಕೊಳ್ಳಲ್ಲ. ಡ್ರೆಸ್ಸು ಒಂದು ಫಿನಿಶ್ ಲೆವೆಲಿಗೆ ಬರುತ್ತೆ. ಯಾವಾಗಲೂ ಅಷ್ಟೇ, ನಾವು ಕ್ಯಾನ್ವಾಸ್ ಕಟ್ ಮಾಡ್ಬೇಕಾದ್ರೆ 1.5 ಇಂಚ್ ಗ್ಯಾಪ್ ಇರಲೇಬೇಕು. ಕಟಿಂಗ್ ಮಾಡೋದು ನೋಡ್ಕೊಬರೋಣ. ಬ್ಯಾಕ್ ಪಾರ್ಟು ಬ್ಯಾಕ್ಗೂ ಹಾಕಬೇಕು, ಫ್ರಂಟ್ಗೂ ಹಾಕಬೇಕು ಕ್ಯಾನ್ವಾಸ್ನ. ಈಗ ಫ್ರಂಟ್ ಕಟ್ಟಿಂಗ್ ಕ್ಯಾನ್ವಾಸ್ ಹಾಕ್ತಿರೋದು. ಅದರ ಡಿಸೈನ್ಗೆ ನಾವು ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ತಿರೋದು ಕ್ಯಾನ್ವಾಸ್ನ. ಕಟ್ಟಿಂಗ್ ಆಯಿತು ನೋಡಿ. ಫ್ರಂಟು ಕ್ಯಾನ್ವಾಸ್ ಎಷ್ಟು ಚೆನ್ನಾಗಿ ಬಂದಿದೆ. ಅದನ್ನು ಹಾಕಿ ನಾವು ಅದ್ರ ಮೇಲ್ಗಡೆ ಸ್ಟಿಚ್ ಮಾಡೋದು. ಇವೆನ್ ಆಲ್ರೆಡಿ ಕಟ್ ಮಾಡಿದ್ವಲ್ಲ ಕ್ಯಾನ್ವಾಸ್ನ, ಅದು ಲೈನಿಂಗ್ ಪೀಸ್ ಮೇಲೆ ಇಟ್ಕೊಂಡು ನಾವು ಐರನ್ ಮಾಡ್ಕೊಳ್ಳೋದು. ಈ ಥರ ಐರನ್ ಮಾಡೋದ್ರಿಂದ ನಮ್ಗೆ ಏನು ಯೂಸು ಅಂದರೆ, ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಆ ಕಡೆ ಈ ಕಡೆ ಜರುಗಲ್ಲ, ಒಂದು ಪರ್ಫೆಕ್ಷನಾಗಿ ಕೂತ್ಕೊಳ್ಳುತ್ತೆ. ಅದ್ರ ಮೇಲೆ ನಾವು ಸ್ಟಿಚ್ ಮಾಡ್ಕೊಬಂದರೆ ನಮಗೆ ಚೆನ್ನಾಗಿ ಬರುತ್ತೆ. ಫ್ರಂಟು ಬ್ಯಾಕು ಎರಡೂ ಐರನ್ ಮಾಡಿಕೊಂಡ್ರೆ ಕ್ಯಾನ್ವಾಸ್ನ ತುಂಬ ಚೆನ್ನಾಗಿರುತ್ತೆ. ಸ್ಟಿಚ್ಚೆಲ್ಲ ಆಯಿತು. ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡ್ತಾಯಿದ್ದೀನಿ ಇವಾಗ. ಫೈನಲಿ ಈ ಥರ ಬಂದಿದೆ ಡ್ರೆಸ್ಸು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.